ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ. ಆದರಣೀಯ ಯಕ್ಷಪ್ರಿಯರೇ, ಗೆದ್ದ ನಾದದ ಆರಾಧಕರಿಗೂ ಕಲಾಭಿಮಾನಿ ದೇವರಿಗೂ ನಮಸ್ಕಾರ. ಕರಾವಳಿಯ ಕಲೆ ಸಂಸ್ಕೃತಿಯ ಜೀವಾಳವಾಗಿರುವ ಯಕ್ಷಗಾನದ ಕಂಪನ್ನು ಪಾಣಾಜಕೋಡಿಯ ಪವಿತ್ರ ಮಣ್ಣಿನಲ್ಲಿ ಪ್ರಸರಿಸಲು ಸಜ್ಜಾಗುತ್ತಿದ್ದೇವೆ. ಲಕ್ಷ ಲಕ್ಷ ಯಕ್ಷಪ್ರಿಯರ ಮನತಾಳದಲ್ಲಿ ಅಚಲ ಸ್ಥಾನವನ್ನ ಪಡೆದುಕೊಂಡಿರುವ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಲ್ಕಿ ಇವರಿಂದ ಪಾಣಾಜಕೋಡಿಯ ಯಕ್ಷಾಭಿಮಾನಿಗಳ ಆಯೋಜನೆಯಲ್ಲಿ ಒಂದು ಅದ್ಭುತ ಕಲಾ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ. 21/4/2026 ಮಂಗಳವಾರ ರಾತ್ರಿ 8 ಗಂಟೆಗೆ ಪಾಣಾಜಕೋಡಿಯಲ್ಲಿ ಯಕ್ಷಗಾನದ ರಂಗು ಏರಲಿಕ್ಕಿದೆ. ಅದಕ್ಕೂ ಮೊದಲಾಗಿ ರಾತ್ರಿ 7 ಗಂಟೆಗೆ ಚೌಕಿ ಪೂಜೆ ನೆರವೇರಿ ನಂತರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಜರಗಲಿಕ್ಕಿದೆ. ಅಪಾರ ಸಂಖ್ಯೆಯ ಯಕ್ಷಪ್ರಿಯರ ಮನಗೆದ್ದಿರುವ ಯಕ್ಷಗಾನ ಬಯಲಾಟ, ತುಳು ಹಾಸ್ಯಮಯ ಯಕ್ಷಗಾನ ಬಯಲಾಟ ಬನತ್ತ ಬೆಮ್ಮಿರ್ ಬನತ್ತ ಬೆಮ್ಮಿರ್. ನಾರಾಯಣ ಬನತ್ತ ಬೆಮ್ಮೆರು ಪಂಪಿನ ತುಳು ಹಾಸ್ಯಮಯ ಯಕ್ಷಗಾನ ಬಯಲಾಟ ನಡಪೆರೆ ಉಂಡು. ಪೊರ್ಲುತ್ತಿಲ್ಲದ ಆಟನ ತೂದು ಕಣ್ಣದಿಂಚಾಲೆ ಜನ ಮಂದಲನ ಒಟ್ಟು ಸೇರಿಗೆಡುತ್ತೂಲೆ ನಿಕ್ಲು ಮಾತೆರ್ಲ ಬರಡು ಪಂಪುನ ಮೋಕ್ಯದ ಓಲೆ ನಿಕ್ಲು ಮಾತೆರ್ಲ ಬಲೆ ಪಂಪುನ ಪ್ರೀತಿದಲ್ಲೇ ಪೋಲೆ. ಕಲಾ ಸಂಭ್ರಮಕ್ಕೆ ಜೀವ ತುಂಬಲು ಘಟಾನುಘಟಿ ಕಲಾವಿದರು ಆಗಮಿಸುತ್ತಿದ್ದಾರೆ. ಭಾಗವತರಾಗಿ ತೆಂಕು ಬಡಗಿನ ಸಮನ್ವಯದ ಧ್ವನಿ ಡಾಕ್ಟರ್ ಸತ್ಯನಾರಾಯಣ ಪುಂಚಿತ್ತಾಯ, ಗಾನಮಂಥಾರ ಗಿರೀಶ್ ರೈ ಕಕ್ಕೆಪ್ಪದವು ಮತ್ತು ಯಕ್ಷ ಯುವರತ್ನ ಧೀರಜ್ ರೈ ಸಂಪಾಜೆ ನಿರಂಜನ್ ಅಡ್ಡಿನಡ್ಕ ಇವರ ಸಂಗೀತದೊಂದಿಗೆ ಪದ್ಮನಾಭ ಉಪಾಧ್ಯಾಯ ನೆಕ್ಕೆರೆ ಮೂಲೆ, ಗಣೇಶ್ ಭಟ್, ರೋಹಿತ್ ಉಚ್ಚಿಲ, ಪ್ರಕಾಶ್ ವಿಟ್ಲ, ವಿಕಾಸ್ ಕುಮಾರ್ ಚಂಡೆ ಮದ್ದಳೆಯಲ್ಲಿ ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಚಕ್ಕ ತಾಳದಲ್ಲಿ ದಿನೇಶ್ ನೀರ್ಕರೆ, ರಂಗಸ್ಥಳದಲ್ಲಿ ಮಿಂಚಲು ಸಿದ್ಧರಾಗಿರುವ ಮುಮ್ಮೇಳದ ಕಲಾವಿದರಾಗಿ ಕುಸಲ್ದ ಗುರ್ಕಾರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದಿನೇಶ್ ಶೆಟ್ಟಿಗಾರ್ ಕೋಡಪ್ಪದವು ನಿಮ್ಮನ್ನು ಹಾಸ್ಯ ಲೋಕದಲ್ಲಿ ತೇಲಿಸಲಿಕ್ಕಿದ್ದಾರೆ. ಸ್ತ್ರೀ ಪಾತ್ರದಲ್ಲಿ ಅಪ್ಸರೆಯರು ತೆರೆಗಿಳಿದು ಬಂದಂತೆ ಸಂಜಯ್ ಕುಮಾರ್ ಗೋಣಿಬೀಡು, ಪರಮೇಶ್ವರ್ ಗಂಗನಾಡು, ಸುದರ್ಶನ್ ಸೂರಿಂಜೆ, ಮಹೇಶ್ ಸಾಲಿಯಾನ್, ಕಾರ್ತಿಕ್ ಗಂಜಿಮಠ. ಪ್ರಧಾನ ಭೂಮಿಕೆಯಲ್ಲಿ ಜಯಾನಂದ ಸಂಪಾಜೆ, ಗಣೇಶ್ ಶೆಟ್ಟಿ ಕರ್ನೂರ್, ಸುರೇಶ್ ಹೆಗಡೆ ಬಂಗಾಡಿ, ಪ್ರಕಾಶ್ ಪಂಜಾ, ಸೀತಾರಾಮ ಕಟಿಕೋಡಿ, ರಾಮಕೃಷ್ಣ ನಂದಿಕೂರು, ಈಶ್ವರ್ ಪ್ರಸಾದ್ ತಿಂಗಳಾಡಿ, ಪುಷ್ಪರಾಜ್ ಬೆಳ್ಳೂರು ಹಾಗೂ ಮದ್ದೂರು ರಾಧಾಕೃಷ್ಣ ನಾವಡ, ಡಿ ಮನೋಹರ್ ಕುಮಾರ್, ರಾಕೇಶ್ ರೈ ಅಡ್ಕ, ಸಂತೋಷ್ ಕರಂಬಾರು, ಪ್ರಥಮ್ ರೈ ಕೋಡಿಕಲ್. ಪಾಣಾಜಕೋಡಿಯ ಯಕ್ಷಾಭಿಮಾನಿಗಳು ಮತ್ತು ಊರ 10 ಸಮಸ್ತರು ಪ್ರೀತಿಯಿಂದ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತನು ಮನ ಧನಗಳಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಮ್ರ ವಿಜ್ಞಾಪನೆ. ಬನ್ನಿ, ಕಲೆಯನ್ನ ಪ್ರೋತ್ಸಾಹಿಸೋಣ, ಸಂಸ್ಕೃತಿಯನ್ನ ಉಳಿಸೋಣ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಲ್ಕಿ ಇಲ್ಲಿನ ಕಲಾವಿದರ ಕೂಡುವಿಕೆಯಲ್ಲಿ 21/4/2026 ಮಂಗಳವಾರ ರಾತ್ರಿ 8 ಗಂಟೆಗೆ ಪಾಣಾಜಕೋಡಿಯಲ್ಲಿ ತುಳು ಹಾಸ್ಯಮಯ ಯಕ್ಷಗಾನ ಬಯಲಾಟ ಬನತ್ತ ಬೆಮ್ಮೆರ್ ಬನತ್ತ ಬೆಮ್ಮೆರ್. ಬನತ್ತ ಬೆಮ್ಮೆರ್ ಎನ್ನುವ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. ಬನತ್ತ ಬೆಮ್ಮೆರ್ ಪ್ರಸಂಗವು ಕೇವಲ ಮನೋರಂಜನೆಯಲ್ಲ, ಇದು ತುಳುನಾಡಿನ ಕೃಷಿ, ಸಂಸ್ಕೃತಿ, ಭೂಮಿ ಮತ್ತು ದೈವಗಳ ನಡುವಿನ ಅವಿನಾಭಾವ ಸಂಬಂಧವನ್ನ ಸಾರುತ್ತದೆ. ಅನ್ಯಾಯಕ್ಕೊಳಗಾದವರಿಗೆ ದೈವವೇ ನ್ಯಾಯಾಧೀಶನಾಗಿ ಬರುತ್ತದೆ ಎಂಬ ನಂಬಿಕೆಯನ್ನ ಇದು ಗಟ್ಟಿಗೊಳಿಸುತ್ತದೆ. ಸಮಾಜದಲ್ಲಿ ಅಧರ್ಮ ಅತಿಯಾದಾಗ ಅಥವಾ ಸತ್ಯವಂತರಿಗೆ ತೊಂದರೆಯಾದಾಗ ಬೆಮ್ಮೆರ್ ಶಕ್ತಿಯು ಹೇಗೆ ಮಧ್ಯಪ್ರವೇಶಿಸಿ ನ್ಯಾಯ
ಒದಗಿಸುತ್ತದೆ ಎನ್ನುವುದೇ ಈ ಕಥಾಭಾಗದಲ್ಲಿ ಮೂಡಿಬರುವ ಸತ್ಯ. ತುಳುನಾಡಿನ ಆರಾಧನಾ ಪದ್ಧತಿಯಲ್ಲಿ ಬೆರ್ಮೆರ್ ಅಥವಾ ಬ್ರಹ್ಮಲಿಂಗೇಶ್ವರ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಬನ ಎಂದರೆ ದಟ್ಟವಾದ ಕಾಡು ಅಥವಾ ವನ. ಕಾಡಿನ ಮಧ್ಯೆ ನೆಲೆ ನಿಂತು ಭಕ್ತರನ್ನ ರಕ್ಷಿಸುವ ಶಕ್ತಿಯೇ ಈ ಬನತ್ತ ಬೆಮ್ಮೆರ್. ಇದು ಕೇವಲ ಒಬ್ಬ ದೈವವಲ್ಲ, ಸತ್ಯ ಮತ್ತು ನ್ಯಾಯದ ರಕ್ಷಕರೆಂಬ ನಂಬಿಕೆ ಜನರಲ್ಲಿದೆ. ಬನ್ನಿ, ಅಹಂಕಾರ ಪಡುವ ವ್ಯಕ್ತಿಗಳಿಗೆ ಬುದ್ಧಿ ಕಲಿಸಿ ಶರಣಾದವರನ್ನ ರಕ್ಷಿಸುವ ಮೂಲಕ ಸತ್ಯಕ್ಕೆ ಜಯ ಎಂಬ ಸಂದೇಶವನ್ನ ಇದು ಸಾರುತ್ತದೆ. ಒಟ್ಟಿನಲ್ಲಿ 21/4/2026 ಮಂಗಳವಾರ ರಾತ್ರಿ 8 ಗಂಟೆಗೆ ಪಾಣಾಜಕೋಡಿಯಲ್ಲಿ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಲ್ಕಿ ಇವರಿಂದ ಯಕ್ಷಗಾನ ಬಯಲಾಟ ಬನತ್ತ ಬೆಮ್ಮೆರ್. ಬನ್ನಿ, ಸರ್ವ ಯಕ್ಷಪ್ರಿಯರಿಗೂ ಆತ್ಮೀಯ ಸ್ವಾಗತ, ಪ್ರೀತಿಯ ಆಮಂತ್ರಣ. ಕೃತಿವಾತನ ಪಿಡಿದೆಯಾಟಕ್ಕೆ ಇತ್ತು ಸರ್ವರನಿಂದು ಪೊರೆಯುವ ಕರ್ತನಾನು. ಇತ್ತ ಬ್ರಹ್ಮನ ಕಪಾಲವೇ